ಇಡೀ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಸಂಚಲನವನ್ನು ಮೂಡಿಸಿದಂತಹ, ಹಿಂದುತ್ವದ ಜಾಗೃತಿಯನ್ನು ಮಾಡಿದಂತಹ ಕೇಂದ್ರ ಸ್ಥಳವೂ ಹೌದು. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಭಟ್ಕಳದಲ್ಲಿ ನಮ್ಮ ಮೈಮರವಿನಿಂದ ಅಥವಾ ನಮ್ಮ ಕೆಲವು ಲೋಪಗಳಿಂದ ನಾವು ಅಧಿಕಾರವನ್ನು ಕಳ್ಕೊಂಡಿರಬಹುದು. ಆದರೆ ಇಲ್ಲಿನ ಹಿಂದೂ ಮಾನಸಿಕತೆ ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದೆ. ಇಂತಹ ಅಪಚಾರಗಳಿಗೆ ಅದು ಒಂದು ದಿವಸ ಉತ್ತರವನ್ನು ಕೊಡುತ್ತೆ. ಈ ಸಮಾಜ ಮೈಕೊಡವಿ ಎದ್ದು ನಿಂತ್ಕೊಳ್ಳುತ್ತೆ. ಇದು ಗೊತ್ತಿದ್ದು ಹಿಂದೂಗಳ ಮಾನಸಿಕತೆಯನ್ನು ಛಿದ್ರ ಮಾಡಬೇಕು, ದುರ್ಬಲ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸಂಚನ ಮಾಡ್ತಾ ಇದೆ. ಇದರಲ್ಲಿ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇದೆ. ಇಲ್ಲಿನ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇರವಾದಂತಹ ನಿರ್ದೇಶನ ಇದೆ. ಇದನ್ನು ನೆನಪಿಟ್ಕೊಳ್ಬೇಕು. ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ನೀವು ಹಿಂದೂ ಮಾನಸಿಕತೆಯನ್ನು ಕೆಣಕುವಂತಹ ದುಸ್ಸಾಹಸಕ್ಕೆ ಹೋಗಬೇಡಿ. ಅಧಿಕಾರದ ಅಮಲು ಇರಬಹುದು, ನಿಮ್ಮ ಪಕ್ಷದ ಉನ್ನತ ಅಧಿಕಾರಿಗಳ ಒತ್ತಡ ನಿಮ್ಮ ತಲೆ ಮೇಲೆ ಇರಬಹುದು. ಆದರೆ ನಿಮ್ಮ ಕಾಲ ಮೇಲೆ ನೀವು ಚಪ್ಪಡಿಯನ್ನು ಎಳ್ಕೊಳ್ತಾ ಇದ್ದೀರಿ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಇಲ್ಲಿನ ಶಾಸಕರಾಗಿರುವಂಥ ಮಂಕಾಳ ವೈದ್ಯರವರಿಗೆ ನಾನು ಕೊಡೋದಕ್ಕೆ ಬಯಸ್ತೇನೆ. ಇದನ್ನು ರಾಜ್ಯ BJP ಘಟಕ ಅತ್ಯಂತ ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಂಡಿದೆ. ನಾವು ಯಾವುದೇ ಕಾರಣಕ್ಕೂ ಭಟ್ಕಳದ ಸಾವರ್ಕರ್ ಕಟ್ಟೆಯನ್ನು ಇನ್ನೊಮ್ಮೆ ಮುಕ್ಕ ಆಗೋದಕ್ಕೆ ನಾವು ಬಿಡಲ್ಲ. ಅಕಸ್ಮಾತ್ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಿದರೆ ನಾವು ಪ್ರತಿ ಸರ್ಕಲ್ಲಿಗೆ ನಾವು ಸಾವರ್ಕರ್ ಕಟ್ಟೆಯನ್ನು ಕಟ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಭಟ್ಕಳದಲ್ಲಿ ಒಂದು ಸಾವರ್ಕರ್ ಕಟ್ಟೆ ಇರಬೇಕು. ಭಟ್ಕಳದ ಮೂಲಕ ನೂರಾರು ಸಹಸ್ರಾರು ಸಾವರ್ಕರ್ ಕಟ್ಟೆಗಳು ಭಟ್ಕಳದಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಬೇಕು ಅನ್ನೋದನ್ನು ಎಚ್ಚರಿಕೆಯಿಂದ ಆಲೋಚನೆ ಮಾಡಿ. ನಾವಿದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ. ನಮ್ಮ ಪಕ್ಷ ರಾಜ್ಯ ಘಟಕ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ನಮಗೆ ಈ ರಾಜ್ಯದ ಅಭಿವೃದ್ಧಿಯೂ ನಮಗೆ ಆದ್ಯತೆ ಇದೆ. ಅದರ ಜೊತೆಗೆ ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯನ್ನು ಕೂಡ ನಾವು ಆದ್ಯತೆಯಾಗಿ ತೆಗೆದುಕೊಂಡಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ನೀವು ನಮಗೆ ಸವಾಲು ಹಾಕಿದ್ದೀರಿ, ನಮ್ಮನ್ನು ಮೈಮುಟ್ಟುವಂಥ ದುಸ್ಸಾಹಸವನ್ನು ನೀವು ಮಾಡಿದ್ದೀರಿ. ಇದಕ್ಕೆ ತಕ್ಕ ಉತ್ತರವನ್ನು ಈ ಸಮಾಜ ಕೊಡುತ್ತೆ, ಇಲ್ಲಿನ ವ್ಯಕ್ತಿಗಳು ಕೊಡ್ತಾರೆ. ಇದನ್ನು ನೆನಪಿಟ್ಕೊಳ್ಳಿ. ಇವತ್ತಿನ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ. ನಮಗೆ ಈ ದೇಶದ ಎಲ್ಲ ಶ್ರದ್ಧಾ ಕೇಂದ್ರಗಳ ಬಗ್ಗೆ ನಮಗೆ ಗೌರವ ಇದೆ. ಎಲ್ಲ ಮಹಾಪುರುಷರ ಬಗ್ಗೆ ನಮಗೆ ಅಭಿಮಾನ, ಪ್ರೀತಿ, ಗೌರವ ಇದೆ. ಅದನ್ನು ನೀವು ಟೆಸ್ಟ್ ಮಾಡೋಕ್ಕೆ ಬಂದರೆ ನಾವು ಸುಮ್ಮನೆ ಕೂತ್ಕೊಳ್ಳುವಂಥ ಯಾವುದೇ ಸಾಧ್ಯತೆ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.